ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. KA ಒಂದು ಹೊಸದನ್ನು ನೋಟಿಸನ್ನು ಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಕಾಲೇಜುಗಳು ಆ್ಯಡ್ ಆಗಿದ್ದ ಕಾರಣದಿಂದ. ನೋಡೋಣ ಬನ್ನಿ ಏನೇಂತ ಹೇಳ್ತಿದ್ದಾರೆ ಅಂತ. ನೋಟಿಸಲ್ಲಿ ಈಗಾಗಲೇ ವರದಿ ಮಾಡಿರುವ ಅಭ್ಯರ್ಥಿಗಳು ಅಂದರೆ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಯಾರು ಮೆಡಿಕಲ್ ಸೀಟ್ ತೊಗೊಂಡು ಜಾಯ್ನ್ ಆಗಿದ್ದಾರಲ್ಲ ಕಾಲೇಜಿಗೆ, ಅವರಿಗೆ 18/10/2025 ಅಂದರೆ ನಾಳೆ ಬೆಳಗ್ಗೆ 8 ಗಂಟೆ ಮಟ್ಟ ಆಪ್ಷನ್ ಎಂಟ್ರಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ನೀಡಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯು ಬೀದರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಬೀದರಲ್ಲಿ 50 ಸೀಟುಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. 16th ಏನು ಇನ್ಕ್ರೀಸ್ ಮಾಡಿದ್ರು, ಸೀಟ್ ಮ್ಯಾಟ್ರಿಕ್ಸ್ ನೀಡಿದ ಕಾರಣದಿಂದ 16ನೇ ತಾರೀಕು KA ಬಂದ ಕಾರಣದಿಂದ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸುವ ದಿನಾಂಕವನ್ನು 17/10/2025 ಇವತ್ತು ಮಧ್ಯಾಹ್ನ 12:15ವರೆಗೂ ವಿಸ್ತರಿಸಲಾಗಿತ್ತು. ಮುಂದುವರೆದ ಈ ದಿನ ಅಂದರೆ 17/10/2025 KA ಈ ಕೆಳಗಿನ 4 ವೈದ್ಯಕೀಯ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಸೀಟ್ ಮ್ಯಾಟ್ರಿಕ್ಸನ್ನು ಸ್ವೀಕರಿಸಿದೆ. DME ಅವರಿಂದ ಇವತ್ತು KA ಇದ್ರದ್ದು ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. ನಿನ್ನೆ ಸೀಟ್ ಇನ್ಕ್ರೀಸ್ ಆಗಿತ್ತು NMCಯಲ್ಲಿ, ಬಟ್ ಇವತ್ತು ಇವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿರೋ ಕಾರಣದಿಂದ ಪ್ರತಿ ಕಾಲೇಜುಗಳಲ್ಲಿ 50 ವೈದ್ಯಕೀಯ ಸೀಟುಗಳನ್ನು ಹೆಚ್ಚಿಸಲಾಗಿರುತ್ತದೆ. ಸೀಟ್ ಮ್ಯಾಟ್ರಿಕ್ಸನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅದು ಕೂಡ ನೀವು ನೋಡ್ಬೋದು. ಇಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಕೊಟ್ಟಿದ್ದಾರೆ. MVJ ಮೆಡಿಕಲ್ ಕಾಲೇಜು 2AGಯಲ್ಲಿ 2 ಸೀಟ್ ಕೊಟ್ಟಿದ್ದಾರೆ, 2BGಯಲ್ಲಿ 1 ಸೀಟು, 3AGಯಲ್ಲಿ ಯಾವುದೂ ಸೀಟ್ ಇಲ್ಲ, 3BGಯಲ್ಲಿ 1 ಸೀಟು, STGಯಲ್ಲಿ 1 ಸೀಟು, SCGಯಲ್ಲಿ 2 ಸೀಟು, GMಲ್ಲಿ 4 ಸೀಟು, HKGMಲ್ಲಿ 1 ಸೀಟು ಮತ್ತು RKGMಲ್ಲಿ 4 ಸೀಟು ಮತ್ತು ರೂರಲ್ ಮೀಡಿಯಮ್ ಅವರಿಗೆ ರೂರಲ್ ಪಾರ್ಟಿನ ಬರೋರಿಗೆ 1 ಸೀಟು. ಟೋಟಲ್ 12 RKಗೆ ಹೋಗಿದೆ, 1 HKಗೆ ಹೋಗಿದೆ. GMPಯಲ್ಲಿ 4 ಸೀಟು, GMPH 2, ಓಪನ್ 4, NRIಯಲ್ಲಿ ಪ್ರತಿ ಕಾಲೇಜಲ್ಲೂ 7 ಸೀಟ್ ಕೊಟ್ಟಿದ್ದಾರೆ. ಅದರ್ಸ್ ಕೋಟಾದಲ್ಲಿ 3 ಸೀಟು, MMHಲ್ಲಿ ಯಾವುದೂ ಇಲ್ಲ. ಸೊ MA ಕ್ಯಾಟಗರಿಯಲ್ಲಿ 17 ಸೀಟ್ ಕೊಟ್ಟಿದ್ದಾರೆ. MVJ ಮೆಡಿಕಲ್ ಕಾಲೇಜು ತುಳು ಕ್ಯಾಟಗರಿಯಲ್ಲಿ 17 ಸೀಟ್ ಹೋಗಿ ತೆಲುಗು ಮೈನಾರಿಟಿ ಕ್ಯಾಟಗರಿಯಲ್ಲಿ 17 ಸೀಟ್ ಹೋಗಿದೆ. ಹಾಗೆ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಯಾವುದೂ ಸೀಟ್ ಕೊಟ್ಟಿಲ್ಲ. ಟೋಟಲ್ 50 ಸೀಟ್ಸ್ ಆಗಿದೆ. ಅದನ್ನು ಟೋಟಲ್ ಸೀಟ್ಸ್ ನೋಡೋದಾಗಿದ್ದರೆ RKಯಲ್ಲಿ 2 ಸೀಟು ಕ್ಯಾಟಗರಿ 1G, 2AGಯಲ್ಲಿ 7, 2BGಯಲ್ಲಿ 2, 3AGಯಲ್ಲಿ 2, 3BGಯಲ್ಲಿ 2, STGಯಲ್ಲಿ 2, SCGಯಲ್ಲಿ 2, GMಲ್ಲಿ 19 ಸೀಟು ಮತ್ತು GM ರೂರಲ್ ಕ್ಯಾಟಗರಿಯಲ್ಲಿ 14, ಕನ್ನಡ ಮೀಡಿಯಮಲ್ಲಿ 1. ಟೋಟಲ್ 54 ಸೀಟು RKಗೆ ಬಂದಿದೆ, 19 HKಗೆ ಹೋಗಿದೆ. 25 GMP, 20 GMPH, 25 ಓಪನ್, 28 ಸೀಟು NRI, 12 ಸೀಟು ಅದರ್ಸ್ ಕೋಟಾ ಮತ್ತು 17 ತೆಲುಗು ಕ್ಯಾಟಗರಿಗಾಗಿ ಅದು MVJ ಮೆಡಿಕಲ್ ಕಾಲೇಜ್ ಬೆಂಗಳೂರಲ್ಲಿ ಹೋಗಿದೆ. ಸೊ ಟೋಟಲ್ 200 ಸೀಟ್ ಆಗಿದೆ. ಸೊ ನೆಕ್ಸ್ಟ್ ನೋಟಿಸನ್ನು ನೋಡ್ತಾ ಹೋಗೋದಾದರೆ ಏನು ಹೇಳಿದ್ದಾರೆ ಅಂತ. ಈ 4 ಕಾಲೇಜುಗಳಿಗೆ ನಾಳೆ ಬೆಳಗ್ಗೆ 18ನೇ ತಾರೀಕು ನಾಳೆ ಬೆಳಗ್ಗೆ 8 ಗಂಟೆ ಮಟ್ಟ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಆದ್ದರಿಂದ ವೈದ್ಯಕೀಯ ಕಾಲೇಜುಗಳಲ್ಲಿ ಈಗಾಗಲೇ ವರದಿ ಮಾಡಿರುವ ಆಸಕ್ತಿ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಇಲ್ಲ. ಯಾರಿಗೆ ನನಗಿನ್ನೂ ಈ ಕಾಲೇಜುಗಳಲ್ಲಿ ಸೀಟ್ ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತಿದ್ದಿಲ್ಲ, ಈಗ ನನಗೆ ಇಂಟ್ರೆಸ್ಟ್ ಇದೆ ಅನ್ನೋರು ಮಾತ್ರ ಈ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ಮಾಡಬಹುದು. ಸೊ ಗಮನಿಸಿ, ಇಂಪಾರ್ಟೆಂಟ್ ಏನಂದರೆ ಕಡ್ಡಾಯವಾಗಿ ಶುಲ್ಕವನ್ನು ನೋಡಿ ಪೋಷಕರೊಡನೆ ಸಮಾಲೋಚಿಸಿ ನಂತರ ಇಚ್ಛೆ ಅಥವಾ ಆಯ್ಕೆಗಳನ್ನು ದಾಖಲಿಸಲು ಸಲಹೆ ನೀಡಿದೆ. ಯಾಕಂದರೆ ಒಮ್ಮೆ ಸೀಟ್ಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಕೂಡ ಇದೆ ಮತ್ತು ನನ್ನ KA ಡೈರೆಕ್ಟರ್ ಅವರು ವಿಡಿಯೋದಲ್ಲಿ ಹೇಳಿದರು, ಒಮ್ಮೆ ಸೀಟ್ ಸಿಕ್ಕ ಮೇಲೆ ನೀವು ಇದನ್ನು ಬೇಡ ನನಗೆ ಅನ್ನೋಕ್ಕಾಗಲ್ಲ. ಸೊ ಒಮ್ಮೆ ಕುಂತು ಯೋಚನೆ ಮಾಡಿ ಫೈನಲ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ ಅಂತ ಈ ವಿಡಿಯೋ ಮೂಲಕ ನನಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.